ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆವಿಷ್ಕಾರ್ ಯೂಟ್ಯೂಬ್ ಚಾನಲ್. ರಾಷ್ಟ್ರ ಪ್ರಶಸ್ತಿ ವಿಜೇತ ಸ್ಯಾಂಡಲ್ವುಡ್ನ ಇನ್ನುಳಿದ ಸಿನಿಮಾಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ನೋಡ್ಕೊಂಡು ಬನ್ನಿ. ಅದರ ಮುಂದಿನ ಭಾಗವನ್ನು ನಾವಿವತ್ತು ನೋಡೋಣ. ಈ ಲಿಸ್ಟಿನ ಮೊದಲನೆಯ ಸಿನಿಮಾ ಸಿಂಗಾರವ್ವ. ಇದು 2003ರಲ್ಲಿ ರಿಲೀಸ್ ಆಗಿದೆ. ಇದರಲ್ಲಿ ನಟನಾಗಿ ಅವಿನಾಶ್ ಅವರು ಮತ್ತು ನಟಿಯಾಗಿ ಪ್ರೇಮಾರವರು ನಟಿಸಿದ್ದಾರೆ. ಇದರ ನಿರ್ದೇಶನವನ್ನು TS ನಾಗಾಭರಣ ಅವರು ಮಾಡಿದ್ದಾರೆ. ಇದರ ಸಹ ಕಲಾವಿದರಾಗಿ ಶರತ್ ಲೋಹಿತಾಶ್ವ, ರಂಗಾಯಣ್ ರಘು, ಅಖಿಲ ಮುಂತಾದವರು ನಟಿಸಿದ್ದಾರೆ. ಈ ಲಿಸ್ಟಿನ ಎರಡನೇ ಸಿನಿಮಾ ಪ್ರೀತಿ ಪ್ರೇಮ ಪ್ರಣಯ. ಇದನ್ನು 2003ರಲ್ಲಿ ರಿಲೀಸ್ ಮಾಡಿದ್ದಾರೆ. ಇದರ ನಟನಾಗಿ ಅನಂತ್ ನಾಗ್ ಅವರು, ನಟಿಯಾಗಿ ಭಾರತಿ ವಿಷ್ಣುವರ್ಧನ್ ಅವರು ನಟಿಸಿದ್ದಾರೆ. ಇದರ ನಿರ್ದೇಶನವನ್ನು ಕವಿತಾ ಲಂಕೇಶ್ ಅವರು ಮಾಡಿರುತ್ತಾರೆ. ಇದರ ಸಹ ಕಲಾವಿದರಾಗಿ ಸುಧಾರಾಣಿ, ಅನು ಪ್ರಭಾಕರ್, ಭಾವನಾ, ಅರುಣಾ ಸಾಗರ್ ಮುಂತಾದವರು ನಟಿಸಿದ್ದಾರೆ. ಈ ಲಿಸ್ಟಿನ ಮೂರನೇ ಸಿನಿಮಾ ಬೇರು. ಇದು 2005ರಲ್ಲಿ ರಿಲೀಸ್ ಆಗಿದೆ. ಇದರಲ್ಲಿ ನಟನಾಗಿ TN ಸೀತಾರಾಮ್ ಅವರು ಹಾಗೂ ನಟಿಯಾಗಿ ನೀತಾ ಅವರು ನಟಿಸಿದ್ದಾರೆ. ಇದರ ನಿರ್ದೇಶನವನ್ನು P ಶೇಷಾದ್ರಿ ಅವರು ಮಾಡಿದ್ದಾರೆ. ಇದರ ಸಹ ಕಲಾವಿದರಾಗಿ ಲಕ್ಷ್ಮೀ ಚಂದ್ರಶೇಖರ್, HG ದತ್ತಾತ್ರೇಯ, ಸುಚೇಂದ್ರ ಪ್ರಸಾದ್ ಮುಂತಾದವರು ನಟಿಸಿದ್ದಾರೆ. ಈ ಲಿಸ್ಟಿನ ನಾಲ್ಕನೇ ಸಿನಿಮಾ ತಾಯಿ. ಇದು 2005ರಲ್ಲಿ ರಿಲೀಸ್ ಆಗಿದೆ. ಇದರ ನಿರ್ದೇಶನವನ್ನು ಬರಗೂರು ರಾಮಚಂದ್ರಪ್ಪ ಅವರು ಮಾಡಿದ್ದಾರೆ. ಇದರ ಕಲಾವಿದರಾಗಿ ಪ್ರಮಿಳಾ ಜೋಶಾಯ್, ಕರಿಬಸಯ್ಯ, ಶ್ರೀನಿವಾಸ್ ಮೂರ್ತಿ, ಸುಂದರ್ ರಾಜ್ ಮುಂತಾದವರು ನಟಿಸಿದ್ದಾರೆ. ಈ ಲಿಸ್ಟಿನ ಐದನೇ ಸಿನಿಮಾ ಕಾಡ ಬೆಳದಿಂಗಳು. ಇದು 2007ರಲ್ಲಿ ರಿಲೀಸ್ ಆಗಿದೆ. ಇದರ ನಿರ್ದೇಶನವನ್ನು BS ಲಿಂಗರಾಜು ಅವರು ಮಾಡಿದ್ದಾರೆ. ಇದರ ಸಹ ಕಲಾವಿದರಾಗಿ HG ದತ್ತಾತ್ರೇಯ, ಗುರುಮೂರ್ತಿ, ಅಣ್ಣಯ್ಯ, ಕಾಸರವಳ್ಳಿ ಮುಂತಾದವರು ನಟಿಸಿದ್ದಾರೆ. ಈ ಲಿಸ್ಟಿನ ಆರನೇ ಸಿನಿಮಾ ಗುಲಾಬಿ ಟಾಕೀಸ್. ಇದು 2008ರಲ್ಲಿ ರಿಲೀಸ್ ಆಗಿದೆ. ಇದರ ನಟನಾಗಿ KG ಕೃಷ್ಣಮೂರ್ತಿ ಅವರು, ನಟಿಯಾಗಿ ಉಮಾಶ್ರೀ ಅವರು ನಟಿಸಿದ್ದಾರೆ. ಇದರ ನಿರ್ದೇಶನವನ್ನು ಗಿರೀಶ್ ಕಾಸರವಳ್ಳಿ ಅವರು ಮಾಡಿದ್ದಾರೆ. ಇದರ ಸಹ ಕಲಾವಿದರಾಗಿ MD ಪಲ್ಲವಿ, ಪೂರ್ಣಿಮಾ, ಇಂದ್ರಜಿತ್, ಪ್ರಭಾಕರ್ ಕುಂದರ್ ಮುಂತಾದವರು ನಟಿಸಿದ್ದಾರೆ. ಈ ಲಿಸ್ಟಿನ ಏಳನೇ ಸಿನಿಮಾ ವಿಮುಕ್ತಿ. ಇದು 2010ರಲ್ಲಿ ರಿಲೀಸ್ ಆಗಿದೆ. ಇದರ ನಟನಾಗಿ ರಾಮಕೃಷ್ಣ ಅವರು, ನಟಿಯಾಗಿ ಭಾವನಾ ಅವರು ನಟಿಸಿದ್ದಾರೆ. ಇದರ ನಿರ್ದೇಶನವನ್ನು P ಶೇಷಾದ್ರಿ ಅವರು ಮಾಡಿದ್ದಾರೆ. ಇದರ ಸಹ ಕಲಾವಿದರಾಗಿ ಅರವಿಂದ್, ಪ್ರಭುದೇವ್, ವೆಂಕಟರಾವ್ ಮುಂತಾದವರು ನಟಿಸಿದ್ದಾರೆ. ಲಿಸ್ಟಿನ ಎಂಟನೇ ಸಿನಿಮಾ ಕನಸೆಂಬ ಕುದುರೆಯನ್ನೇರಿ. ಇದು 2010ರಲ್ಲಿ ರಿಲೀಸ್ ಆಗಿದೆ. ಇದರ ನಟನಾಗಿ ವೈಜನಾಥ್ ಬಿರಾದರ್ ಹಾಗೂ ನಟಿಯಾಗಿ ಉಮಾಶ್ರೀ ಅವರು ನಟಿಸಿದ್ದಾರೆ. ಇದರ ನಿರ್ದೇಶನವನ್ನು ಗಿರೀಶ್ ಕಾಸರವಳ್ಳಿ ಅವರು ಮಾಡಿದ್ದಾರೆ. ಇದರ ಸಹ ಕಲಾವಿದರಾಗಿ ಸದಾಶಿವ್ ಬ್ರಹ್ಮರಾವ್, ಪವಿತ್ರ ಲೋಕೇಶ್, ಅಕ್ಕಿ ಚಿನ್ನಬಸಪ್ಪ ಮುಂತಾದವರು ನಟಿಸಿದ್ದಾರೆ. ಈ ಲಿಸ್ಟಿನ 9ನೇ ಸಿನಿಮಾ ಪುಟ್ಟಕ್ಕನ ಹೈವೇ. ಇದು 2011ರಲ್ಲಿ ರಿಲೀಸ್ ಆಗಿದೆ. ಇದರ ನಟನಾಗಿ ಪ್ರಕಾಶ್ ರೈ ಅವರು, ನಟಿಯಾಗಿ ಶ್ರುತಿ ಅವರು ನಟಿಸಿದ್ದಾರೆ. ಇದರ ನಿರ್ದೇಶನವನ್ನು B ಸುರೇಶ್ ಅವರು ಮಾಡಿದ್ದಾರೆ. ಸಹ ಕಲಾವಿದರಾಗಿ ಸಿ ಕೈ ಚಂದ್ರು, ಅಚ್ಯುತ್ ಕುಮಾರ್, ಸತೀಶ್ ನೀನಾಸಂ ಮುಂತಾದವರು ನಟಿಸಿದ್ದಾರೆ. ಈ ಲಿಸ್ಟಿನ ಕೊನೆಯ ಸಿನಿಮಾ ಕೂರ್ಮಾವತಾರ. ಇದು 2011ರಲ್ಲಿ ರಿಲೀಸ್ ಆಗಿದೆ. ಇದರ ನಟನಾಗಿ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಅವರು ಹಾಗೂ ನಟಿಯಾಗಿ ಜಯಂತಿ ಅವರು ನಟಿಸಿದ್ದಾರೆ. ಇದರ ನಿರ್ದೇಶನವನ್ನು ಗಿರೀಶ್ ಕಾಸರವಳ್ಳಿ ಅವರು ಮಾಡಿದ್ದಾರೆ. ಇದರ ಸಹ ಕಲಾವಿದರಾಗಿ ರಶ್ಮಿ, ಸುಮುಖ ಭಾರದ್ವಾಜ್, ಹರೀಶ್ ರಾಜ್ ಮುಂತಾದವರು ನಟಿಸಿದ್ದಾರೆ.
ನೋಡಿದ್ರಲ್ಲ ಸ್ನೇಹಿತರೆ, ಈ ಎಲ್ಲ ಸಿನಿಮಾಗಳಲ್ಲಿ ನಿಮಗಿಷ್ಟವಾದ ಸಿನಿಮಾವನ್ನು ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ಸಿನಿಮಾಗಳ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಧನ್ಯವಾದಗಳು.